ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ, ಡೈರೆಕ್ಟ್ರಿಗೆ, ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲರಿಗೂ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಡೈರೆಕ್ಟ್ರು ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ರು, ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾಯಿದೆ. ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ 3 ಪೆಗ್ಗು, ಪಾರ್ಟಿ ಫ್ರೀಕು, ಟಕೀಲಾ ಅಂತ ಹೇಳ್ತಾರೆ. ಬಟ್ ಇವಾಗ ಹೊಸದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ. ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿನಿ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಈ ಹಾಡಿಗೆ ಸಖತ್ತಾಗಿ ಬರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ. ಅಂದರೆ ಇಲ್ಲ, ಅವರು ತುಂಬ ಜ್ಞಾನಿ ಇದ್ದಾರೆ. ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ, ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ನು. ಬಟ್ ಸ್ಟಿಲ್ ಸೊ ಚೇತನ್ ಕುಮಾರ್ ತುಂಬ ಚೆನ್ನಾಗಿ ಬರೋದು. ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಹುಡುಕಿ ಒಂದೊಂದು ಬರೆದಿದ್ದಾರೆ ಲಿರಿಕ್ಸ್ನ. ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜೇತ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ನನ್ನ ವಿಜೇತಿನ ಇದು 2ನೇ ಕಾಂಬಿನೇಷನ್ ಆಫ್ಟರ್ 3 ಪೆಗ್ ಆದಮೇಲೆ ಬಂದಿರುವಂಥ ಒಂದು ಹಾಡು. ನಾನು ವಿಜು ಮತ್ತು ಚೇತನ್ನು 2011ನೇ ಇಸ್ವಿಲಿ ಬೆಂಗಳೂರಿಗೆ ಆಗಷ್ಟೇ ಬಂದಿದ್ವಿ ನಾವು. ಅವಾಗ ಒಂದೇ ರೂಮ್ನಲ್ಲಿ ನಾವು 3 ಜನ ರೂಮ್ಮೇಟ್ಸ್ ಆಗಿದ್ವಿ. ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ. ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುವೇಶನ್, ಇವತ್ತು ಬೇರೆ ಥರ ಇದೆ, ಎಲ್ಲ ಸುಧಾರಿಸಿದೆ. ಆ್ಯಂಡ್ ನೀವು ಬರ್ತಿದ್ರಾ? ನೋಡೇ ಇಲ್ವಲ್ಲ ಒಂದು ದಿವಸ ಪೇಪರ್ ಓದೋರ ಥರ ಕಾಣಿಸ್ತಾರ. ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸೀರೀಸ್ನಲ್ಲಿ. ಆ್ಯಂಡ್ ಟಿ ಸೀರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಈ ಸಿನಿಮಾ ಬಗ್ಗೆನೇ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ಬರು ಮಾತಾಡಿದರು. ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು, 1-2 ಆರೋಪಗಳನ್ನ. ಅದನ್ನು ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನು ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ. ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ನ ಅವರು ಮಾಡಿದರು. ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಫಸ್ಟು ನನ್ನ ಮೇಲೆ ಅವರು ಆರೋಪ ಮಾಡಿದ್ದು, ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ 15 ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗಿಗೆ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದರು. ಹಾಗೆ ಎರಡನೇದು, ಯಾವುದೋ ಒಂದು ಪ್ರೆಸ್ ಮೀಟ್, ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟಿಗೆ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಬಂದಿದ್ದಂತೆ ಸ್ಟೇಜ್ ಮೇಲೆ. ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ. ಸೊ ಈ ರೀತಿಯಾದ 2 ಆರೋಪ ಮಾಡಿದರೆ ಅದನ್ನು ಕ್ಲಾರಿಫೈ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ. ಡೇಟ್ ನೋಡ್ಕೊಂಡು ಶ್ರೀಕಾಂತ್ ಬನ್ನಿ. ಯಾಕೆ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನೀವೇನಾದ್ರೂ ಹೇಳ್ಕೊಟ್ಟಿದ್ರ? ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊಬೇಡಿ. ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ. ಆ ಥರದ್ದು ಏನಿಲ್ಲ. ಇಲ್ಲ, ಆ್ಯಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ, ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟಿಗೆ ನಾಟ್ ಓನ್ಲಿ ಡೇಟ್, ಅವರು ಆನ್ ಟೈಮ್ 1 ದಿನನೂ 10 ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ. ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನ್. ಓಕೆ, ಯಾವತ್ತೂ ಬಂದಿಲ್ಲ. ಅವರು 3 ಶೆಡ್ಯೂಲಲ್ಲಿ ಮಾಡಿದ್ವಿ. ಸಾಂಗಾಗಿ ಮೈಸೂರಿಗಾಗಿರ್ಬೋದು, ಮತ್ತು ಇನ್ನೊಂದು ಹೇಳಲೇಬೇಕು ನಿಮಗೆ. ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಸಿನಿಮಾಗೆ 3 ಕ್ಯಾರೆಕ್ಟರೇಷನ್ ಮಾಡಿದ್ದಾರೆ. ಸೊ ಅವರು ವೆಯ್ಟನ್ನು 8 ರಿಂದ 9 kg ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ಹಾಗಾಗಿ ಟೈಮಿಗೆ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ. 100% ಬಂದಿದ್ದಾರೆ. ನೀವು ಕ್ಲಾರಿಫೈ ಮಾಡಿಜಿ. ಆಯ್ತು, ಡೈರೆಕ್ಟರ್ ಹೇಳಾದ್ಮೇಲೆ ಆಯ್ತು. ಆಮೇಲೆ ಯಾವಾಗ ಬೈದಿದ್ರಂತಲ್ಲ, ಸ್ವಲ್ಪ ಹೇಳ್ಬಿಡಿ ಏನಂತ ಬೈದಿದ್ರು. ನಾವು ಬೈಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ, ಕಮ್ಮಿನೇ ಮಾತಾಡ್ತೀವಿ ನಾವು, ತುಂಬಾ ಕಮ್ಮಿ ಮಾಡಿ. ಇಲ್ಲ ಆ ಥರದ್ದು ಯಾವುದು ಬಂದಿಲ್ಲ. ಮೋಸ್ಟ್ಲಿ ಅವರು ನಿಮ್ಮನ್ನು ಸೂಪರಾಗಿ ನೋಡೋಕೆ ಇಷ್ಟಪಟ್ಟಿದ್ದಾರೆ ಸರ್. ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡ್ಬರ್ಲಿ ಅಂತ ಅವ್ರಿಗೆ ಇಷ್ಟ. ಓಕೆನಾ ಸರ್? ಓಕೆ. ನೆಕ್ಸ್ಟ್ ನೀವು ಇನ್ನೂ ಅಂದರೆ ಪ್ರಶಾಂತ್ ಸರ್ಗೆ ಏನಂದರೆ ನಿಮ್ಮನ್ನು ಸಿಕ್ಕಾಬಡೆ ಬ್ಯೂಟಿಫುಲ್ ಆಗಿ ನೋಡೋಕೆ ಇಷ್ಟ. ನೀವು ಹೇಳಿ ಇನ್ನೂ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಪ್ರಶಾಂತ್ ಸರ್ಗೆ. ಇಲ್ಲ, ಏನಿಲ್ಲ, ಬಟ್ಟೆಯಲ್ಲಿ ಏನಿಲ್ಲ. ಅದಷ್ಟೇ ಅಲ್ಲ, ಅದನ್ನ ಹೇಳಕ್ ಮನ್ಸು ಚೆನ್ನಾಗಿದ್ರೆ ಆಯ್ತು, ಎಲ್ಲರೂ ಚೆನ್ನಾಗಿ. ಆಕ್ಚುಲಿ ಪ್ರೋಗ್ರಾಮಿಗೆ ಬಂದರೆ ಸಾಕು.
ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಬಟ್ಟೆಲಿ ಏನಿಲ್ಲ. ಅದನ್ನ But ನಾನು you- ನಿನ್ನೆ ಹೇಳ್ಬೋದಿತ್ತಾನೆ, ನಾನು ಸೀರೆ ಉಟ್ಕೊಂಡ್ ಬರ್ತಿದ್ನ. ಇಲ್ಲ, ಚೆನ್ನಾಗಿ ಕಾಣ್ತಿದ್ರು. ಚೆನ್ನಾಗಿ ಕಾಣ್ತಿದ್ರು ಆಕ್ಚುಲಿ. ಸೊ ಅದು ಬಟ್ಟೆದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆನ್ ಟೈಮಿಗೆ ಬಂದಿದ್ದಾರೆ. ಸೊ ಚಂದನ್ ಸಿಕ್ಕಾಪಟ್ಟೆ ಸರ್ ಕೋಆಪರೇಟಿವ್ ಆಗಿದ್ದಾರೆ. ಬಿಕಾಸ್ ಆಫ್ ನಮಗೂ ತುಂಬ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ. ಪ್ರತಿದಿನ ಇಲ್ಲಿಂದ ನನಗೆ ಈ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕು ಅನ್ನೋಕ್ಕೆ ಶುರುವಾಗಿದೆ, ಏನಾಗುತ್ತೆ ಏನು ಅಂತ. ಸೊ ನಾ ಎಲ್ಲರೂ ಚಂದನ್ ಸರಿಗೆ ಏನಂದರೆ ಸೊ ಕೋಆಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ. ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಸರ್ ಮೈಸೂರಿಗೆ ಹೋಗ್ಬಿಡಿ ಸರ್. ಅಲ್ಲ, ಮನೆ ಸರಲ್ಲಿ ಖಂಡಿತವಾಗ್ಲೂ ಹೋಗ್ಲೇಬೇಕು. ಸೊ ಆದರೆ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಹೌದು ಮಾರ್ಕೆಟು ಇವಾಗ ಬೇರೆ ಥರ ಟರ್ನ್ ಆಗಿದೆ, ಬಟ್ ಸ್ಟಿಲ್ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿತ್ತು. ಯಾವಾಗ ಸಿನಿಮಾ ತುಂಬ ಓವರ್ಟೇಕ್ ಮಾಡಿದ್ರು ಆವಾಗ ಆ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು. ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ. ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ. ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ. ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಬಂದು